ಕಾರ್ತಿಕ ಶುದ್ಧ ದ್ವಾದಶಿ ತುಳಸಿ ಮದುವೆಯ ದಿವಸ ಅವತ್ತು ತಂದು ಸಾಯಂಕಾಲ ಅದನ್ನ ಒಪ್ಪಿಸ್ತಾರೆ ನರಹರತೀರ್ಥ ಶ್ರೀಪಾದಂಗಳು. ಶ್ರೀಮದಾಚಾರ್ಯರಿಗೆ ಪರಮಾನಂದ. ಹನುಮಂತ ದೇವರಾದಾಗ ನಾನು ಮುಟ್ಟಿ ಪೂಜಿಸಿದ ಪ್ರತಿಮೆ, ಭೀಮಸೇನ ದೇವರಾದಾಗ ನಾನು ಮುಟ್ಟಿ ಪೂಜಿಸಿದ ಪ್ರತಿಮೆ, ನನ್ನ ಸ್ವಾಮಿ ರಾಮಚಂದ್ರ ದೇವರು ತನ್ನ ಕೈಯಿಂದ ಮುಟ್ಟಿದಂತಹ ಪ್ರತಿಮೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯದ್ಯಪಿ ನಾನು ಸರ್ವವ್ಯಾಪ್ತನಾದ ನನ್ನ ರೂಪದಿಂದ ನಾನು ಇದ್ದಲ್ಲಿಯೇ ಪೂಜೆ ಮಾಡಬಹುದು, ಆದರೆ ವ್ಯಕ್ತವಾಗಿ ಜನರಿಗೆ ತೋರುವಂತೆ ಪೂಜೆ ಮಾಡುವಂತಹ ಅಹೋಭಾಗ್ಯ ಅಂತ ಹೇಳಿ ಶ್ರೀಮದಾಚಾರ್ಯರು ಆ ಕ್ಷಣಕ್ಕೆ ಮತ್ತು ಸರೋವರದಲ್ಲಿ ಸ್ನಾನವನ್ನ ಮಾಡಿ ಅದನ್ನ ಪುನಃ ಆಗಿಂತಾಗ ಮತ್ತೊಮ್ಮೆ ರಾತ್ರಿ ಕಾಲದಲ್ಲಿಯೇ ಪೂಜೆಯನ್ನ ಮಾಡ್ತಾರೆ. ಆ ರಾಮದೇವರನ್ನ, ಸೀತಾದೇವಿಯನ್ನ, ದಿಗ್ವಿಜಯ ರಾಮದೇವರನ್ನ, ವ್ಯಾಸಮುಷ್ಟಿಗಳನ್ನ ಒಂದು ಸಲ ಭುಜಂಗಿಸಿ ಆದ ಮೇಲೆ, ಊಟ ಆದ ಮೇಲೆ ಮತ್ತೆ ಬಿಚ್ಚಿ ಪೂಜೆಯನ್ನ ಮಾಡುವ ಪದ್ಧತಿ ಇಲ್ಲದೇ ಇದ್ದರೂ ಕೂಡ ರಾಮದೇವರು ಬಂದದ್ದೇ ಮುಹೂರ್ತ ಅಂತ ಹೇಳಿ ಆ ಕ್ಷಣಕ್ಕೆ ಅದನ್ನ ಪೂಜೆಯನ್ನ ಮಾಡ್ತಾರೆ. ಇವತ್ತಿಗೂ ಶ್ರೀಮಠದಲ್ಲಿ ಆ ಕಾರ್ತಿಕ ಶುದ್ಧ ದ್ವಾದಶಿ ಮಾತ್ರ ಸಾಯಂಕಾಲ ಮತ್ತೆ ದೇವರನ್ನ ಬಿಚ್ಚಿ ಪೂಜೆಯನ್ನ ಮಾಡುವಂತಹ ಪದ್ಧತಿ ಇವತ್ತಿಗೂ ಅದು ನಡೆದುಕೊಂಡು ಬಂದಿದೆ. ಕಾರ್ತಿಕ ಶುದ್ಧ ದ್ವಾದಶಿ ತುಳಸಿ